ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ದೇವರು ಪ್ರತಿಫಲ ನೀಡುವನು. ಅದಕ್ಕೆ ಆಧಾರ ವಾಕ್ಯ ಗಲಾತ್ಯ ಬರೆದ ಪತ್ರಿಕೆ 6ನೇ ಅಧ್ಯಾಯ 9ನೇ ವಚನ. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೇ ಇರೋಣ, ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಕ್ರೈಸ್ತ ಜೀವನದಲ್ಲಿ ಒಳ್ಳೆಯದು ಮಾಡುವುದು ಕೆಲವೊಮ್ಮೆ ಕಷ್ಟಕರವಾಗಿ ಕಾಣಬಹುದು. ಕೆಲವೊಮ್ಮೆ ನಮ್ಮ ಪ್ರಯತ್ನಗಳಿಗೆ ತಕ್ಷಣ ಫಲಿತಾಂಶ ಕಾಣಿಸದಿದ್ದರೂ ದೇವರು ನಮ್ಮ ಪರಿಶ್ರಮವನ್ನು, ನಮ್ಮ ಕಾರ್ಯಗಳನ್ನು ಗಮನಿಸುತ್ತಾ ಇದ್ದಾರೆ. ಅದಕ್ಕೆ ವಚನ ಹೇಳುತ್ತದೆ, ನಾವು ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳಬಾರದಂತೆ. ಜನರು ನಮ್ಮ ಒಳ್ಳೆಯ ಕಾರ್ಯಗಳನ್ನು ನೋಡದಿದ್ದರೂ ದೇವರು ನಮ್ಮ ಕಾರ್ಯಗಳನ್ನು ನೋಡುತ್ತಿದ್ದಾರೆ. ದೇವರು ತಕ್ಕ ಸಮಯದಲ್ಲಿ ನಮಗೆ ಫಲವನ್ನು ಕೊಡುತ್ತಾರೆ. ರೈತನು ಬೀಜ ಬಿತ್ತಿದ ತಕ್ಷಣ ಅದರ ಬೆಳೆ ಸಿಕ್ಕುವುದಿಲ್ಲ ರೀ, ಅದನ್ನು ಕೊಯ್ಯುವುದಿಲ್ಲ. ತಾಳ್ಮೆಯಿಂದ ಕಾದಿರುತ್ತಾನೆ. ನಾವು ಸಹ ನಾವು ಒಳ್ಳೆ ಕಾರ್ಯಗಳ ಮಾಡಿದ ಮೇಲೆ ಪ್ರಾರ್ಥನೆ, ಸೇವೆ, ಅದಕ್ಕೋಸ್ಕರವಾಗಿ ನಾವು ಕಾಯಬೇಕು. ಹಾಗೆ ಕಾದು ಕುಳಿತುಕೊಳ್ಳುವಾಗ ದೇವರು ಒಳ್ಳೆ ಕೆಲಸಗಳಿಗೆ ತಕ್ಕ ಸಮಯದಲ್ಲಿ ಆಶೀರ್ವಾದಗಳನ್ನು ಕೊಡುತ್ತಾರೆ. ಹೋವರ್ಡ್ ಎಂಬಂಥ ಒಬ್ಬ ಬಾಲಕನು ತನ್ನ ವಿದ್ಯಾಭ್ಯಾಸಕ್ಕಾಗಿ ಮನೆಗೆ ವಸ್ತುಗಳನ್ನು ಮಾರುತ್ತಾ ಜೀವನವನ್ನು ಸಾಗಿಸ್ತಾ ಇದ್ರು. ಒಂದು ದಿನ ಅವರು ಬಹಳ ದಣಿವು ಒಂದು ಮನೆಯ ಬಾಗಿಲನ್ನು ತಟ್ಟಿದ್ರು. ನೋಡಿದ್ರೆ ಒಂದು ಮಹಿಳೆ, ದಯೆ ತೋರಿಸುವ ಮಹಿಳೆಯಾಗಿ ಕಾಣಿಸಿದಳು. ಅಮ್ಮ, ಸ್ವಲ್ಪ ನೀರು ಕೊಡ್ತೀರಾ ಅಂತ ಕೇಳ್ದ. ಅವಳು ನೋಡಿದ್ಲು, ಇವನು ಬಹಳ ದಣಿವಾಗಿದ್ದ, ಏನೋ ಹಸಿವಾಗಿರಬೇಕಂತ ಅವಳು ತಿಳ್ಕೊಂಡು ನೀರಿನ ಬದಲಿಗೆ ಒಂದು ದೊಡ್ಡ ಲೋಟ ಹಾಲನ್ನು ಕೊಟ್ಟಳು. ಅವನಿಗೆ ಹಸಿವೆ ಆಗಿತ್ತು. ಪರವಾಗಿಲ್ಲ, ನೀರು ಕೇಳಿದ್ರೆ ಹಾಲು ಕೊಟ್ಟಿದ್ದಾರೆ ಅಂತೇಳಿ ಹಾಲನ್ನು ಕುಡಿದು ಹೇಳಿದ, ನಿಮ್ಮ ದಯೆಗೆ, ನಿಮ್ಮ ಒಳ್ಳೆ ಕೆಲಸಕ್ಕೆ ಧನ್ಯವಾದಗಳು ಅಂತ ಹೇಳಿ ಹೋಗ್ಬಿಟ್ಟ. ದಿನಗಳು ಕಳೆದವು, ವರ್ಷಗಳು ಉರುಳಿ ಹೋದವು. ಆ ಹೋವರ್ಡ್ ಎಂಬಂಥ ಅವರು ಕಷ್ಟಪಟ್ಟು ಓದಿ ಡಾಕ್ಟ್ರಾಗಿ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಒಂದು ದಿನ ಈ ಮಹಿಳೆಗೆ ತೀವ್ರ ಅಸ್ತವ್ಯಸ್ತಳಾಗಿ ಆಸ್ಪತ್ರೆಗೆ ಸೇರಿಸ್ತಾರೆ. ನೋಡಿದ್ರೆ ಇವಳಿಗೆ ಚಿಕಿತ್ಸೆಗೆ ಬಹಳ ಹಣ ಆಗ್ತಾಯಿತ್ತು. ಆದರೆ ಈ ಹಣವಿಲ್ಲದ ಕಾರಣ ನಾನು ಇನ್ನೊಂದು 3 ತಿಂಗಳು ಬಿಟ್ಟು ನಿಮ್ಮ ಆಸ್ಪತ್ರೆಗೆ ಬರ್ತೀನಿ ಅಂತ ಹೇಳಿದ್ಲು. ಆಗ ಆ ಡಾಕ್ಟ್ರ್ ಹೇಳಿದ್ರು, ಪರವಾಗಿಲ್ಲ, ನೀವು ಜಸ್ಟ್ ಅಡ್ಮಿಟ್ ಆಗಿ ಅಂಥೇಳಿ ಅವ್ರಿಗಿದ್ದಂಥ ಏನೆಲ್ಲ ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತೋ, ಒಂದು ದೊಡ್ಡ ಆಪ್ರೇಷನ್ ಆಗಬೇಕಾಗಿತ್ತೋ ಅದೆಲ್ಲವನ್ನು ಮಾಡಿಬಿಟ್ರು. ಈಗ ಅವು ಆಸ್ಪತ್ರೆ ಬಿಲ್ ಎಷ್ಟು ಬಂದಿದೆ, ಎಷ್ಟು ವೆಚ್ಚ ಬಂದಿದೆ ಗೊತ್ತಿಲ್ಲ, ಎಷ್ಟಾಗುತ್ತೋ ಏನು ಅಂಥೇಳಿ ಭಯಪಟ್ಟು ಹೋಗಿ ಕೇಳಿದ್ದು, ಎಷ್ಟು ಬಿಲ್ ಆಗಿದೆ. ಆಗ ಡಾಕ್ಟ್ರು ಹೋವರ್ಡ್ ಅವರು ಹೇಳ್ತಾರಂತೆ, ಒಂದು ಲೋಟ ಹಾಲು ನಿಮ್ಮ ಕೃತಜ್ಞತೆಗೆ ಪರವಾಗಿ ಅದೆಲ್ಲ ತೀರಿಸಿ ಬಿಟ್ಟಿದೆ. ಅವಳಿಗೆ ಅರ್ಥ ಆಗಲಿಲ್ಲ. ನಾನು ಯಾರಂತ ಗೊತ್ತಾಗಲಿಲ್ವಾ? ಒಂದು ದಿವಸ ನಿಮ್ಮ ಮನೆಗೆ ಬಂದಿದ್ದೆ, ಒಂದು ಲೋಟ ನೀರು ಕೇಳಿದೆ, ನೀವು ಒಂದು ಲೋಟ ಹಾಲನ್ನು ಕೊಟ್ರಿ. ಅವತ್ತು ನನಗೆ ಬಹಳ ಕಷ್ಟ ಇತ್ತು. ಇವತ್ತು ನಾನು ಒಳ್ಳೆ ಡಾಕ್ಟರ್ ಆಗಿದ್ದೇನೆ, ಆಸ್ಪತ್ರೆಯಲ್ಲಿ ಇದ್ದೇನೆ. ನೀವು ನನಗೆ ಮಾಡಿದ ಆ ಸೇವೆಗೆ, ಒಳ್ಳೆಯ ಕಾರ್ಯಕ್ಕೆ ನನ್ನಿಂದಾದ ಒಂದು ಉಪಕಾರ, ನೀವು ಯಾವ ಬಿಲ್ಲನ್ನು ಕಟ್ಟಬೇಕಾಗಿಲ್ಲ ಎಂಬುದಾಗಿ ಕಳಿಸಿಬಿಟ್ರಂತೆ. ನೋಡ್ರಿ, ಯಾವಾಗೋ ಮಾಡಿದ ಒಂದು ಒಳ್ಳೆಯ ಕಾರ್ಯ ಅವರ ಜೀವಿತದಲ್ಲಿ ಕಷ್ಟ ಬಂದಾಗ ಅವರಿಗೆ ಒಳ್ಳೆಯದಾಯಿತು. ನೋಡ್ರಿ, ನಮ್ಮ ಜೀವಿತದಲ್ಲಿ ಸಹ ನಾವು ಮಾಡುವ ಚಿಕ್ಕ ಪುಟ್ಟ ಸಣ್ಣ ಕಾರ್ಯಗಳು ಸಹ ದೇವರು ನೆನಪಲ್ಲಿ ಇಟ್ಕೊಳ್ತಾರೆ, ಗಮನಿಸ್ತಾರೆ. ನೋಡ್ರಿ, ಅದು ನಾವು ಕಷ್ಟದಲ್ಲಿರೋರಿಗೆ ನಾವು ಯಾವಾಗೋ ಸಹಾಯ ಮಾಡಿರಬಹುದು, ನಮ್ಮ ಕಷ್ಟದಲ್ಲಿ ನಮಗೆ ಯಾರೋ ಸಹಾಯ ಮಾಡ್ತಾರೆ. ಅದಕ್ಕೆ ಬೈಬಲ್ ಹೇಳ್ತದೆ, ನೀನೇನು ಬಿತ್ತುತ್ತೀಯ ಅದನ್ನು ಕೊಯ್ತೀಯ. ನಾವು ಮಾಡುವ ಎಲ್ಲ ಒಳ್ಳೆಯ ಕಾರ್ಯಗಳಿಗೂ ದೇವರು ಪ್ರತಿಫಲವನ್ನು ಕೊಡ್ತಾರೆ. ಈ ಭೂಲೋಕದಲ್ಲಿ ಕೊಡ್ತಾರೆ, ಪರಲೋಕದಲ್ಲಿ ಕೊಡ್ತಾರೆ. ಆದ್ದರಿಂದ ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರ ಬೇಡ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಮ್ಮ ಜೀವಿತದಲ್ಲಿ ಸಹ ಅನೇಕ ಸಾರಿಯಪ್ಪ ದೇವರೇ, ಒಳ್ಳೆಯದನ್ನು ಮಾಡುವಾಗ ಬೇಸರಗೊಳ್ಳುತ್ತೇವೆ.
ಆದರೆ ಬೇಸರಗೊಳ್ಳದೆ ನೀವೇನು ಹೇಳಿದ್ದೀರೋ ಅದನ್ನೆಲ್ಲ ಮಾಡಲಿಕ್ಕೆ ದೇವರ ನಮ್ಮಿಂದಾದ ಕಾರ್ಯಗಳನ್ನು ಅಸಹಾಯಕ ಜನರಿಗೆ ಯಾರಿಗೆ ಅವಶ್ಯವಿದೆಯೋ ಅವರಿಗೆಲ್ಲ ಸಹಾಯ ಮಾಡಲಿಕ್ಕೆ ನಮಗೆ ಕೃಪೆಯನ್ನು ಅನುಗ್ರಹಿಸ್ರಿ ದೇವರೇ. ಯಾರೆಲ್ಲ ದೇವರೇ ತೆರೆ ಮರೆಯಲ್ಲಿ ಅನೇಕ ಜನರಿಗೆ ಒಂದು ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ, ದೇವರ ಸೇವೆಯನ್ನು ಆಶೀರ್ವದಿಸ್ತಾ ಇದ್ದಾರೆ, ಸಭೆಗಳನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ, ದೇವರ ರಾಜ್ಯಕ್ಕೆ ಆಶೀರ್ವಾದವಾಗಿದ್ದಾರೆ, ಅಂಥ ಕುಟುಂಬಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡ್ರಿ. ಈ ದಿನ ಕೂಡ ಈ ವಿಡಿಯೋ ವಾಚ್ ಮಾಡ್ತಾ ಇರುವ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಗೆ ಆಮೇನ್ ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳಬೇಡ್ರಿ. ದೇವ ಸಮ್ಮುಖದಲ್ಲಿ ದೇವರ ರಾಜ್ಯಕ್ಕಾಗಿ ದೇವರು ಎಲ್ಲವನ್ನು ನೋಡ್ತಾರಂಥೇಳಿ ಯಾವಾಗೆಲ್ಲ ಒಳ್ಳೆಯದನ್ನು ಮಾಡಲಿಕ್ಕಾಗುತ್ತೋ ಒಳ್ಳೆಯದನ್ನು ಮಾಡಿರಿ. ಅದಕ್ಕೆ ತಕ್ಕ ಪ್ರತಿಫಲವನ್ನು ದೇವರು ಕೊಡ್ತಾರೆ. ನಿಮಗಾಗಿ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡ್ರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ಆತ್ಮಿಕ ಜೀವಿತದಲ್ಲಿ ಬೆಳೆಯಿರಿ. ದೇವರು ಇನ್ನೂ ಕೃಪೆಯನ್ನು ಬಲವನ್ನು ನಿಮಗೆ ಅನುಗ್ರಹಿಸಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.